ಇದೇನು ಇಟ್ಟತ್ತಾದ್ರೂ ಹೊಲಕ್ಕೆ ಹೋಗ್ಕರೆಕ್ ಯಾರು ಬರಲೇ ಇಲ್ವಲ್ಲ. ಹೋಯ್ತಾರೋ ಇಲ್ವಾ? ಜಯಿ ಲೇ ಜಯಮ್ಮ ಬಾರೆ ಬಿರ್ಬಿಡ್ನ ಟೈಮ್ ಆಗಿಲ್ಲ ಅಂದ್ರೆ ಇನ್ನು ಮನೆನೇ ಬಿಟ್ಟಿಲ್ಲಲ್ರೇ. ಇರ್ಲಕ್ಷ್ಮಕ್ಕ ಇಟ ತನಕ ಹೊರಗೆ ಇದ್ನವ, ಬಂದೇ ಇರು. ಇದೇನು ನಿನ್ನ ಅವತಾರ? ಜಯಿ ನಾವು ಹೊಲಕ್ಕೆ ಹೋಗ್ತಿದ್ದೇವೆ ಇಲ್ಲ ಸಿನಿಮಾ ಥಿಯೇಟ್ರಿಗೆ ಹೋಗ್ತಿದ್ದೇವೆ ಒಂದು ತಿಳಿತಿಲ್ವಲೆ. ಲಕ್ಷ್ಮಕ್ಕ ಅದೇ ಮತ್ತೆಯ ಬಿಸ್ಲು ಅಂತ ಹಾಕೊಂಡ್ರದ ಅಷ್ಟಯ್ಯ. ಅಯ್ಯೋ ತಾಯಿ ನಿನ್ ಯಾರು ಒಲ್ಲೆ ಅಂದ್ರವ ಅಕ್ಕ. ಈ ಬಿಡಾಡರು ಇನ್ನೂ ಒತ್ತಾದ್ರೂ ಮನೆನೇ ಬಿಟ್ಟಿಲ್ಲ ನೋಡು. ಏ ವಾಣಿ ವೀಣಾ ಬರ್ರಮ್ಮಿ ಬಿರ್ಬಿರ್ನೆ ಒತ್ತಾತು. ಬಂದೆ ಲಕ್ಷ್ಮಕ್ಕ ಬಂದೆ. ಅದು ಯಾಕಂಗ್ ಕೂಗಾಡ್ತೀಯ? ಇಲ್ಲೇ ಇಲ್ವಾ? ಇರು ಚಪ್ಪಲಿ ಹಾಕಂತಿದ್ದೀನಿ ಹೊಸಿ. ಅಲ್ಲ ಲಕ್ಷ್ಮಕ್ಕ ನಾವೇನ್ ಜಾತ್ರೆಗೆ ಹೊಂಟಿಲ್ಲ ತಾನೆ? ಯಾಕಮ್ಮಿ? ಅಲ್ಲ ಈ ಬಿಡಾಡಿ ಜಗಳಗಂಟೆ ಜಯಿ ಒಳ್ಳೆನ ಜಾತ್ರೆಗೆ ಹೋಗೋ ತರ ರೆಡಿ ಆಗಿದ್ದಾಳೆ, ಅದಕ್ಕೆ ಕೇಳ್ದೆ. ಯಾಕಮ್ಮಿ ವೀಣಿ ಹೆಂಗೈತೆ ಮೈಗೆ? ಯಾವಾಗ ನೋಡಿದ್ರು ನಿಮಗೆಲ್ಲ ನನ್ನ ಮೇಲೆ ಕಣ್ಣು ಕಂಡ್ರಮಿ. ಯಾಕ್ರಮಿ ನನ್ನಷ್ಟು ಸುಂದರವಾಗಿ ಬ್ಯೂಟಿಫುಲ್ ಆಗಿ ಯಾರು ಇಲ್ಲ ಅಂತೇನ್ರಮಿ? ನನ್ನಷ್ಟು ಬ್ಯೂಟಿಫುಲ್ ಆಗಿ ಯಾರು ಇಲ್ಲ ಅಂತ ಹೊಟ್ಟೆ ಉರಿ ಕಂಡ್ರಮಿ ನಿಮಗೆ. ಅದಕ್ಕೆ ನನ್ನ ನೋಡಿದ್ರೆ ನಿಮಗೆ ಸಹಿಸಕ್ಕಾಗಿಲ್ಲ. ಎಂತೆಂತದೋ ಮಾತಾಡ್ತೀರಾ. ನೀವೆಷ್ಟೇ ಬಗಳು ಕಂಡ್ರು ನಿಮ್ಮ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಡಂಗೆ ಹೆಣ್ಮಗಳಲ್ಲ ಕಣಮೀಕೆ. ಜಗಳಗಂಟೆ ಜೈ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಅಯ್ಯೋ ಕೃಷ್ಣ ಕೃಷ್ಣ ಅದೇನೋ ಹೇಳ್ತಾರಲ್ಲ ಹಂಗೆ ಹೋಗಿ ಬಂದು ಅದೇನೋ ಬಡಿತು ಅನ್ನಂಗೆ ನಾನ್ ಸುಮ್ಮನೆ ಮಾತಿರಂಗಂದ್ರೆ ನೀನ್ ಯಾಕೆ ಜೈ ಹಿಂಗ್ ರಾಂಗ್ ಆಗ್ಬಿಟ್ಟೆ? ಮತ್ತಿನ್ನೇನಮಿ ಯಾವಾಗ ನೋಡಿದ್ರು ಯಾವ್ದೇ ಬಿಡಾಡಿ ನೋಡಿದ್ರು ನನ್ ಮೇಲೆ ಕಣ್ಣು. ಅವ್ರ ಕಣ್ಣು ಹಿಂಗ, ಅವ್ರ ಕಣ್ಣು ಗುಡ್ಡೆ ಕಿತ್ತು ಗೋಲಿ ಆಡೋಣ ಅನ್ನೋಷ್ಟು ಸಿಟ್ಟು ಬರ್ತಿತ್ತು ಕಣಮಿ. ಅಯ್ಯೋ ಒಸಿ ಹೊಟ್ಟೆ ಉರಿಸ್ತವ. ನಾನು ಒಂಚೂರ ಮೇಕಪ್ ಆಗಂಗಿಲ್ಲ, ಒಂಚೂರ ಪ್ಯಾಲಲೌಲಿ ಹಚ್ಚಂಗಿಲ್ಲ, ಎಲ್ಲದಕ್ಕೂ ಕಣ್ಣು ಬಿಟ್ಬಿಡ್ತವೆ. ಅವ್ರ ಕಣ್ಣು ಹಿಂಗ, ಅವ್ರ ಕಣ್ಣಿಗೆ ಮಣ್ಣು ತುಂಬಾ ಬರೀ ಹೊಟ್ಟೆ ಕಿಚ್ಮುಂಡೆವು ಅಂದ್ರೆ ಹೊಟ್ಟೆ ಕಿಚ್ಮುಂಡೆವು. ಅಯ್ಯೋ ತಾಯಿ ಅದಕ್ಕೆ ಕಪ್ಪೆ ಹೊಡ್ಕೊಟ್ಟು ಮಟ ಅಂತ ಬೈತಿದೀಯಾ? ನನಗೂ ಗೊತ್ತೈತೆ ನೀನ್ ನನಗೆ ಬೈತಿರೋದು ಅಂತ. ತಪ್ಪಾಯ್ತಮ್ಮ ತಪ್ಪಾಯ್ತು. ಇನ್ನೊಂದ್ಸಾರಿ ನಾನ್ ಮಾತ್ರ ನಿನ್ ತಂಟೆ ಮಾತ್ರ ಬರಕಿಲ್ಲ, ಓಕೆನಾ? ಓಕೆ ನನಗೂ ಇಂಗ್ಲಿಷ್ ಪೀಸ್ ಎಲ್ಲ ಬರ್ತೈತೆ ನೆಟ್ಟಿಗೆ, ನನಗೂ ಗೊತ್ತೈತೆ. ನೀ ನನಗೆ ಇಂಗ್ಲಿಷ್ ಏಟು ಸೂಪು ಅಂತ ಬೈಯಂಗಿಲ್ಲ ನೀನು. ನಿನಗೆ ಇಂಗ್ಲಿಷ್ ಪೀಸ್ ಬರಲ್ಲ ಅಂತಂದ್ರೆ ನಂಬ ಮಾತೇನೆ ಚೆನ್ನಾಗೆ ಬರ್ತೈತೆ. ನನಗಿಂತ ಚಂದಾಗೆ ಮಾತಾಡ್ತೀಯ ನೀನ್ ಇಂಗ್ಲಿಷ್ ಪೀಸ. ಮಾತಾಡು ಕೀಪ್ ಇಟ್ ಅಪ್. ಕೀಪು ನಾನೆಲ್ಲ ಕಡಿಮೆ ಕೀಪು, ನೀನ್ ಕೀಪು, ನೀನ್ ದೊಡ್ಡ ಚೀಪು ಲೋಪರ್ ಮುಂಡೆ. ನಂಗೆ ಕೀಪು ಪಾಪು ಅಂತೀಯಾ? ಅಯ್ಯೋ ನಾನೇನ ನೀವು ತಪ್ಪು ಮಾತಾಡ್ದೆ, ನೀನ್ ಚೆನ್ನಾಗಿ ಮಾತಾಡ್ತೀಯ ಹಂಗೆ ಮಾತಾಡು ಅಂತ ಹೇಳ್ದೆ ಕಣೆ. ನೀ ಕೀಪ್ ಇಟ್ ಅಪ್ ಅಂತ ನನ್ ಕೀಪು ಅಂದಿಲ್ಲ ಕಣೆ. ಅಯ್ಯೋ ನನ್ ಕರ್ಮವೇ, ಅಯ್ಯೋ ಶ್ರೀಕೃಷ್ಣ. ಓ ಹಂಗ ಟಾಂಕು ಲಕ್ಷ್ಮಣ. ಅಯ್ಯೋ ಹೊಲಕ್ಕೆ ಗೊತ್ತಾಯ್ತು, ನಡಿ ಬುತ್ತಿ ತಕೊಂಡ್ ಹೋಗೋಣ. ಹೂ ಕಣ್ರಮಿ ನಿಮ್ಮವೆಲ್ಲ ಮುಗ್ದಿದ್ರೆ ನಡ್ರಮಿ ಬಿರ್ಬಿರ್ನ ಒತ್ತಾಯ್ತು ಕಣ್ರಮಿ. ಏನ್ ಲಕ್ಷ್ಮಕ್ಕ ಎಲ್ಲರೂ ಬಂದ್ರ? ನಡಿ ಬಿರ್ಬಿರ್ನ ಒಸಿ ತಡ ಆದತು. ಅಯ್ಯೋ ಆಗ್ಲಿಂದ ಬುತ್ತಿ ಓದ್ಕೊಂಡ್ ನಿಂತೀನಿ ತಡಿಯಮ್ಮಿ ಒಸಿ. ಈ ಪಾತಿ ಅಂತೂ ಎಷ್ಟ್ ತಡ ಮಾಡ್ತಾಳೆ ಅಂದ್ರೆ. ಏ ಪಾತಿ ಬಿರ್ಬಿರ್ನೆ ಬಾರೆ. ಬಂದೆ ವೈಚಮ್ಮ ಬಂದೆ. ಲಕ್ಷ್ಮಕ್ಕ ಇದೇನ 5 ಜನ ಕೇಳಿದೀನಿ ಅಂದೆ, ನಾವೇ 4 ಹೋಗೋದು? ಇಲ್ಲ ತಡಿಯಮ್ಮಿ, ಈ ಮಲ್ಲಜ್ಜಿಗ್ ಬೇರೆ ಹೇಳಿದ್ದೆ. ಮಲ್ಲಮ್ಮ ಓಯ್ ಮಲ್ಲಜ್ಜಿ ಬಾರದಿ ಒಸಿ ಬಿರ್ಬಿರ್ನೆ ತಡ ಆಯ್ತು. ಬಂದೆ ಲಕ್ಷ್ಮಕ್ಕ ಬಂದೆ. ಇರೇನ ತಾಯಿ? ಏ ಅಮ್ಮ ಬರ್ರೆ ಬಿರ್ಬಿರ್ನೆ ಒತ್ತಾಯ್ತು. ನಡಿ ಲಕ್ಷ್ಮಕ್ಕ ಬಿರ್ಬಿರ್ನೆ ನಡಿರಮಿ ಒತ್ತಾಯ್ತು. ಒಸಿ ಕಾಲ್ ಮುಂದ್ ಮಾಡಿ ನಡಿರಮಿ. ನಡೆದು ಸಾಕಾಗುತ್ತೆ ಕಣೆ ಯವ್ವ. ಶಾನೆ ದೂರ ಐತೇನೆ ಯವ್ವ, ನಾನಿಂದು ನಿಮ್ಮಲ್ಲ ನೋಡೇ ಇಲ್ಲ. ಎಂತದೂ ಇಲ್ಲ ನಡಿ ಮಲಜಿ, ಇಲ್ಲೇ ಒಸಿ ಹತ್ರನೆಯ, ತೀರಾ ದೂರ ಏನಿಲ್ಲ. ಹ್ಞೂ ಕಣವ, ಜಾಸ್ತಿ ನಡೆದಿಲ್ಲವ. ಇಷ್ಟು ದಿನ ಮನೆಗೆ ಇದ್ನಲ್ಲ, ಹಂಗಾಗೋಸಿ ಕಾಲೆಲ್ಲ ನೋವು ಬರ್ತಾವ ಆತಯ್ಯ. ನಾನು ದಿಮ್ಮಗಿದ್ದೀನಿ ನಡಿರವ ಬಿರ್ಬಿರ್ನೆ. ಅಲ್ಲ ಮಲಜಿ ಯಾಕೆ ಬೇಕೀಗ ನಿನಗೆ ಕೂಲಿ ಗೀಲಿ ಎಲ್ಲವ ಅಂತ ನಮಗಷ್ಟೇ ಸಮ. ದುಡಿಯೋ ಮಗ ಇದ್ದಾನೆ, ಸೊಸೆ ಇದ್ದಾಳೆ, ಚಂದ ಕಾಣ ಮೊಮ್ಮಕ್ಳಿದ್ದಾವೆ. ಯಾಕೆ ಬೇಕು ನಿನಗೆ ಈ ವಯಸ್ಸಿಗೆ ಕೂಲಿ ಗೀಲಿ ಎಲ್ಲವೇ? ಯಾಕಮ್ಮಿ ಹಂಗಂತೀಯ? ನನಗೇನು ಶಾನೆ ವಯಸ್ಸಾಗಿರೋದು. ನಾನು ನಿಮ್ಮಂಗಿದ್ದಾಗ ಶಾನೆ ಮಾಡಿದೆ. ಈಗ ಹಂಗಾಗಿಲ್ಲ ಅಂದ್ರೂ ಎಷ್ಟಾದತ್ತೋ ಅಷ್ಟಾರ ಮಾಡ್ಬೇಕಲ್ಲ ಮೀ. ಒಬ್ರಿಂದನೇ ಸಂಸಾರ ನಡೆದತ್ತೆ. ಹ್ಞೂ ಮಲಜಿ ನೀನ್ ಬಿಡು ಶಾನೆ ಮಾಡಿದ್ಯೆ. ನಾನು ಹೊಸ್ದಾಗಿ ಮದುವೆ ಆಗಿ ಬಂದಾಗ ಊರಿಗೆ ಅಯ್ಯೋ ಅದೇ ಸ್ಕೂಲಿಗೆ ಹೋಗ್ತಿದ್ದೆ. ಏನ್ ಕತೆ ಒಂದ್ ಚಾವ ಅಂತ ಮನೆಗೆ ತಿರ್ಲಿಲ್ಲ. ನೀನ್ ಮಾಡಿದ್ಯೆ ಬಿಡು ಮಲಜಿ. ಅವಾಗ ಮಾಡಿರೋದಕ್ಕೆ ಇವಾಗ ಇಷ್ಟು ಗಟ್ಟಿ ಮುಟ್ಟ ಇರೋದು. ನಡಿ ಮಲ್ಲಮ್ಮ ನಡಿ, ನಾವು ನಿನ್ನಂಗಾದಾಗ ಯಾವ್ದೋ ಒಂದ್ ಮೂಲೆ ಹಿಡ್ಕೊಂಡು ಕುತ್ಕೊಂತೀವೋ ಏನ್ ಕತೆನೋ. ಭರಣಿ ಯಾಕಂಗಂದಿರೆ ನೀವು ನನಗಿಂತ ಗಟ್ಟಿ ಚಾಲ್ತಿ ತೆಗಿದಿರೆ ಹೆಂಗೋ ಮಾಡ್ಕೊಂಡು ಹೋಗ್ತೀರಿ. ನಿಮ್ಮ ಗಂಡುಗಳು ಅಷ್ಟೇ. ಅಯ್ಯೋ ನನ್ನ ಕಾಲದಾಗೆ ನನ್ನ ಗಂಡುಗಳು ಹಿಡ್ಕೊಂಡು ಹೊಡಿಯರ್ ಕಂಡ್ರಮಿ. ಅಯ್ಯೋ ನಾವು ಒದೆ ತಿಂದಿದ್ದೆ, ಈಗಲೂ ನೋವು. ಈಗ ಅದೆಂಥದ್ದು ಇಲ್ಲ. ಈಗ ಯಾರ ಗಂಡ್ರ ಬರೀ ಮಾತಾಡಿದ್ರೆ ಸಾಕು, ಈ ಸಿದ್ದರಾಮಯ್ಯ ಬಸ್ ಫ್ರೀ ಬಿಟ್ಟಿರೋದಕ್ಕೂ ಅದಕ್ಕೂ ಹೊರಟು ಬಿಡ್ತೀರಾ ಆಧಾರ್ ಕಾರ್ಡ್ ಹಿಡ್ಕೊಂತ ಅವ್ರ ಮನೆಗೆ. ನಾವು ನಮ್ಮ ಅತ್ತೆ ನಮ್ಮ ಅವಳಿಗೆ ಅವಾಗ ಪ್ರಾಣನೇ ಬಿಡ್ತಿದ್ವಿ, ಆಟ ಭಯ ಪಡ್ತಿದ್ವಿ. ಈಗ ಎಂತಳು ಇಲ್ಲೇ ಹೊರಗಿಂದ ಬಂದು ಅತ್ತೆ ಮಾವುಗಳಿಗೆ ಒಂದು ಲೋಟ ನೀರು ಕೊಟ್ಬದ್ ಕೇಳಲ್ಲ ನೀವು. ಬರ್ರಿ ಏನು ಹೇಳ್ತೀರಾ? ಹ್ಞೂ ಮಲ್ಲಮ್ಮ ನೀನ್ ಹೇಳೋದು ಸರಿನೇ. ಈಗ ಯಾರು ಹಂಗೆ ಮಾಡಿರು, ನಾವು ಹಂಗೆ ಮಾಡಿದ್ವಿ. ನೀನು ನಮ್ಗಿಂತ ಮುಂಚೆಯೇ ಹಂಗೆ ಮಾಡ್ತಿದ್ರಿ, ನಾವು ನಿಮ್ಮದೇ ಒಂಚೂರು ಪಾಲಿಸ್ಕೊಂಬರ್ತಿದ್ವಿ. ಈಗಿನ ಸರಿ ಭಯ ಭಕ್ತಿ ಅಂಥದ್ದು ಇಲ್ಲ. ಕ್ಲಬ್ಬು ಪಬ್ಬು ಅಂತ ಇರುತ್ತಾರೆ ಸುಮ್ಮನೆ ಅವಕ್ಳ ಕಣಂಗೆ ಬಟ್ಟೆ ಹಾಕೊಂಡು. ಈ ಗಂಡು ಏನು ಮಾತಾಡಂಗೆ ಇಲ್ಲವ. ಅಯ್ಯೋ ತೊಗ್ದವ್ರೆ ಹಪ್ಪನಂಗೆ ಕೆನ್ನಿಗೊಂದು ಬಿಟ್ಟು ಹೋಗ್ಬಿಡ್ತಾರೆ. ಈಗಿನ ಸೊಸೆರ ಅಂತಾರು. ನಾವು ಮುಂದಿನ ಸತಿಗೆ ಸೊಸೆರೆಲ್ಲ ನಮ್ಮಂಗಾದಾಗ ನಾವು ನಮ್ಮ ಸೊಸೆರಿಗಿದೆ ಹೇಳ್ತೀವಿ ನಾವು ಹಂಗಿದ್ವಿ ಹಿಂಗಿದ್ವಿ ಅಂತ. ಅದಕ್ಕೆ ಹೇಳೋದು ಹಿರಿಯರ ಮಾತು ಅಂತ ಮಲಮ್ಮ.
ಹ್ಞೂ ಲಕ್ಷ್ಮಕ್ಕ ಬಾ ನೀನು ಬಿಡು ಸೊಸೆಗೆ ಭಾಳ ಸಾದ್ರೆ ಕೊಟ್ಟಿಯೇ ನೀವು ಒಂಚೂರು ಸ್ಟ್ರಿಕ್ಟಾಗಿ ಇಟ್ಕೋಬೇಕು ಸೊಸೆನ. ಅಯ್ಯೋ ನೀನು ಸೊಸೆಗೆ ಏನೇ ಅಂದ್ರೂ ಒಂದು ಸ್ವಲ್ಪ ಬಾಯಿ ಮುಂದೆ ಬಿಡು. ಹ್ಞೂ ಮಲಜಿ ಏನ್ ಮಾಡೋದು, ಅಣ್ಣನ ಮಗಳು ಅಂತ ತಂದ್ಕಣ್ಣೆ ಏನು ಮಾಡಕ್ಕಿಲ್ಲ. ಏನೇ ಇದ್ರು ಒಳಗೆ ನಮ್ದೇ ನುಂಗ್ಕೊಂಡು ಹೋಗೋದತ್ಲಾಗ ಹಂಗೆ ನಡ್ರಿ ಬಿರ್ಬಿರ್ ನಾವೆಲ್ಲ ಬಂತು.